ಇದು ವಿಶೇಷವಾಗಿ ಕಲಿಕೆಯಲ್ಲಿ ವಿಶಿಷ್ಟವಾದ ಜ್ಞಾನವನ್ನು ಪಡೆಯುವಂಥ ಒಂದು ಹವ್ಯಾಸ. ವೇದಿಕ್ ಮ್ಯಾಥ್ಸು, ಅಬಾಕಸ್ಸು ಇದು ಗಣಿತವನ್ನು ಸರಳ ಮಾಡ್ಕೊಳ್ಳೋವಂಥ ಒಂದು ವಿಧಿವಿಧಾನ. ಇದು ತುಂಬ ಅಗತ್ಯ ಕೂಡ. ಇವತ್ತಿನ ಮಕ್ಕಳು ಗಣಿತ ಅಂದರೆ ಎಲ್ಲೋ ಒಂದು ಕಡೆ ಕಷ್ಟ ಅಂತಕ್ಕಂಥ ಇದರಲ್ಲಿ ಬರೀ ಆಲೋಚನೆ ಮಾಡಿ ತಮ್ಮ ಬುದ್ಧಿಶಕ್ತಿಯಲ್ಲಿ ಉತ್ತರವನ್ನು ಕೊಡ್ತಕ್ಕಂಥ ಬೇಸಿಕ್ ಮ್ಯಾಥ್ಸನ್ನು ಕಲಿತಕ್ಕಂಥ ಒಂದು ಅಂಶ. ಇದು ಎಲ್ಲ ಪಾಲಕ ಪೋಷಕರು ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಅವರ ಅಪ್ಪ ಅಮ್ಮನಿಗೆ ನಿಜವಾಗ್ಲೂ ಋಣಿಗಳಾಗಬೇಕು. ಯಾಕೆಂದರೆ ಸರಳ ಮಾರ್ಗವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಪಟೇಲ್ ಪಬ್ಲಿಕ್ ಸ್ಕೂಲ ಒಂದು ಆವರಣದಲ್ಲಿ ಆಯೋಜಿಸಿ ಅವರು ಕೂಡ ಈ ಒಂದು ವಿಶೇಷವಾದ ಕಲಿಕೆಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಇದರ ಹಿಂದೆ ಇರತಕ್ಕಂಥ ವಿಶೇಷವಾಗಿ ಆ ಸಂಸ್ಥೆಗಳು ಏನಿದ್ದಾವೆ ಅವರ ಪರಿಶ್ರಮ ಮತ್ತು ಅವರಲ್ಲಿ ಅನೇಕ ಕಲ್ಪನೆ ಇದೆ. ಅದೆಲ್ಲದೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ರೀತಿಯಲ್ಲಿ ಮಕ್ಕಳಿಗೆ ಪ್ರಯೋಜನ ಆಗಲಿ. ಈ ಒಂದು ಕ್ರಿಯೆ ರಾಜ್ಯದಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಪಾಲಕ ಪೋಷಕರು ಅರ್ಥ ಮಾಡ್ಕೊಬೇಕಾಗತ್ತೆ. ಇದು ಹಳೆಯ ಸಂಪ್ರದಾಯ. ಇದು ಕಲಿಕೆಯಲ್ಲಿ ಇರ್ತಕ್ಕಂಥ ಮೂಲ ಕಲಿಕೆಯ ವಿಧಿವಿಧಾನಗಳು. ಇದನ್ನು ಕಲಿತ್ರೆ ತಮ್ಮ ಮಕ್ಕಳಿಗೆ ಸರಳವಾಗಿ ಇವತ್ತಿನ ಅವಶ್ಯಕತೆಗೆ ಅನುಕೂಲ ಆಗೋ ರೀತಿಯಲ್ಲಿ ಇದನ್ನು ವಿನ್ಯಾಸ ಮಾಡಿರೋದ್ರಿಂದ ಇದರ ಪ್ರಯೋಜನ ಪಡೀಲಿ ಅನ್ನತಕ್ಕಂಥದ್ದು ನಮ್ಮ ಆರೈಕೆ. ಇವತ್ತು ಜಾನ್ವರಿ 11 ವಿಶ್ವಂ ಎಡುಟೆಕ್ ಸಂಸ್ಥೆಯ ಸಂಸ್ಥಾಪಕರಾದ ಹರಿಚರಣ್ ಸರ್ ಮತ್ತು ಅವ್ರ ಟೀಮು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ನ ನಮ್ಮ ಸ್ಕೂಲಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಇದ್ರ ಹಿಂದ್ಗಡೆ ತುಂಬ ಪರಿಶ್ರಮ ಇದೆ. ಅವರು ಸತತ 6 ತಿಂಗಳಿಂದ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಯಾವ ಥರ ಮಕ್ಕಳಿಗೆ ಕಾಂಪಿಟೇಷನ್ ಎಲ್ಲ ಮಾಡ್ಬೋದು ಅಂಥೇಳಿ ಸ್ಕೂಲ್ ಲೆವೆಲಲ್ಲಿ ಕಂಡಕ್ಟ್ ಮಾಡಿಬಿಟ್ಟು ಹಲವಾರು ಶಾಲೆಗಳು ಅವರಿಗೆ ಟೈಅಪ್ ಆಗಿದೆ. ಈ ಅಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್ ಅನ್ನೋದು ಇದು ಮಕ್ಕಳಿಗೆ ಈಗ 10 ಜನ ಮಕ್ಕಳನ್ನ ತೊಗೊಂಡ್ರೆ 9 ಜನ ಮಕ್ಕಳಿಗೆ ಮ್ಯಾಥ್ಸ್ ಅನ್ನೋದು ತುಂಬ ಕಷ್ಟ. ಬಟ್ ಈ ಸಂಸ್ಥೆಯವರು ಹರಿಚರಣ್ ಸರ್ ಅವರ ಟೀಮೆಲ್ಲ ಈ ಮ್ಯಾಥ್ಸನ್ನು ಕಷ್ಟದಿಂದ ಹೊರಗಡೆ ಹೇಗೆ ಬರೋದು ಅಂತ ಸುಲಭವಾಗಿ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಥ್ರೂ ದೇರ್ ಇನ್ಸ್ಟಿಟ್ಯೂಷನ್ ಕಾಲ್ಡ್ ವಿಶ್ವಂ ಎಡುಟೆಕ್ ದೇ ಹ್ಯಾವ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್ ಐ ಕ್ಯಾನ್ ಸೇ. ಇವತ್ತು ಸ್ಟೇಟ್ ಲೆವೆಲ್ ಕಾಂಪಿಟೇಷನಲ್ಲಿ 15ಕ್ಕಿಂತ ಜಾಸ್ತಿ ಸ್ಕೂಲ್ಸು ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಹಲವಾರು ಮಕ್ಕಳು ಪ್ರೈಸಸನ್ನು ತೊಗೊಂಡ್ರು. ಮೋರ್ ದೆನ್ 50 ಸ್ಟೂಡೆಂಟ್ಸ್ ಹ್ಯಾವ್ ಕಲೆಕ್ಟೆಡ್ ದ ಪ್ರೈಸಸ್ ಆ್ಯಂಡ್ ದಿಸ್ ವಿಲ್ ಮೋಟಿವೇಟ್ ಅದರ್ ಸ್ಕೂಲ್ಸ್ ಆ್ಯಂಡ್ ಅದರ್ ಚಿಲ್ಡ್ರನ್ ಟು ಪಾರ್ಟಿಸಿಪೇಟ್. ಈ ಥರದ್ದು ತುಂಬ ಸಂಸ್ಥೆಗಳಲ್ಲಿ ಶಾಲಾ ಸಂಸ್ಥೆಗಳಲ್ಲಿ ಆಗಬೇಕು ಅಂತ ನಾನು ಕೋರ್ಕೊತೇನೆ. ಮತ್ತು ಮುಂದಿನ ದಿನಗಳಲ್ಲಿ ಇವರ ಸಂಸ್ಥೆ ಬೆಳೀಲಿ ಅಂತ ಹರಿಚರಣ್ ಸರ್ ಮತ್ತು ಅವರ ಟೀಮಿಗೆ ನನ್ನ ಶುಭಾಶಯಗಳನ್ನ ತಿಳಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್, so we are a 19-year-old company, Vishwam Edutech. We are currently in 10 states operating. So our focus is on skill curriculum. So we don't actually work on the current academics, we work on the skill curriculum as per National Education Policy and National Curriculum Forum. As per their designs, we work on products which will help schools to give them 21st century skills. Today it's more competitive world. In this competitive world, if a student has to succeed in future, what are the skills required for them to really succeed in the future? So we work on programs like that. We have Abacus, which is a brain developing tool. Then we have Vedic Math. We have financial literacy and entrepreneurship. Now competency based assessment is one of the biggest thing. We tied up with a US based company and launching in India. This is the first time we are doing a program like that. So that helps students understand concepts at a very deep level. Then we have reasoning and aptitude as one of the program. Then spelling bee as other program. Coding. So we have all programs in around skill development of a student. So today, as part of that, we conduct a continuous, state level, zonal level, state level, and national level competitions. As part of that, in the state of Karnataka today, we are running our competitions in Patel High School today, and we have participants, roughly about 250 students here from among about 18 schools here. So, yeah, that's how our plans are. ಸರ್, ನಮ್ಮದು ಕಂಪ್ನಿ ಸ್ಟಾರ್ಟ್ ಆಗಿ 18 ವರ್ಷದಿಂದ ಹಿಂದೆಯಿಂದನೂ ರನ್ ಆಗ್ತಾ ಬರ್ತಾಯಿದೆ. ನಮ್ಮ ಕಂಪ್ನಿ ಏನಂದರೆ ಮಕ್ಕಳಿಗೆ ಎಂತೆಂಥ ಒಳ್ಳೆ ಸ್ಕಿಲ್ಸ್ನ ಕಲಿಸ್ಬೋದು ಅದ್ರದ್ದು ಸತತ ಪ್ರಯತ್ನ ನಡೀತಾನೆ ಇದೆ. ಹಂಗಂಗೆ ನಾವು ವರ್ಷವೂ 2-3 ಆ ಥರ ಕೋರ್ಸಸ್ನ ಇಂಪ್ಲಿಮೆಂಟ್ ಮಾಡ್ತಾನೆ ಇರ್ತೀವಿ. ಅದ್ರ ರಿಲೇಟೆಡ್ ಬ್ಯಾಕ್ ಎಂಡ್ ರಿಸರ್ಚು ಎಲ್ಲ ನಡೀತಾ ಇರುತ್ತೆ. ಅದಕ್ಕೆ ಹೊಸ ಇಯರ್ಗೆ ಏನೇನು ನೆಕ್ಸ್ಟ್ ಇಯರ್ಗೆ ಏನೇನು
ಇದು ಹೊಸ ಹೊಸ ಪ್ರೋಗ್ರಾಮ್ನ ಅವಶ್ಯಕತೆ ಇದೆ, ಅದೆಲ್ಲ ಹೊಸ್ದಾಗಿ ಮಾಡ್ತಾ ಇರ್ತೀವಿ. ಇವಾಗ ಪ್ರೋಗ್ರಾಮ್ ನಡೀತಾ ಇರೋದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಬಂದು ಅಬ್ಯಾಕಸ್ದು, ವೇದಿಕ್ ಮ್ಯಾಕ್ಸ್ದು 15 ಸ್ಕೂಲ್ ಇದ್ದಾರೆ. ಆಮೇಲೆ ಆಲ್ಮೋಸ್ಟ್ ಒಂದು 300-250 ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಒಂದು 50 ಜನ ಪ್ರೈಸ್ ವಿನ್ ಆಗಿದ್ದಾರೆ. ಇವಾಗ ಅವರು 50 ಜನದಲ್ಲಿ ಏನಿಲ್ಲ ಅಂದ್ರೂ ಒಂದು 25 ಜನ ಅಂತೂ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾರೆ. ನಮಸ್ತೆ ಎಲ್ರಿಗೂ. ನಾನು ಪಟೇಲ್ ಪಬ್ಲಿಕ್ ಸ್ಕೂಲಲ್ಲಿ ನನ್ನ ಮಗಳು 9ನೇ ಕ್ಲಾಸ್ ಓದ್ತಿದ್ದಾಳೆ. ಅವಳು ಈ ಸಾರಿ ಇವತ್ತು ನಡೆಸಿರೋ ವೇದಾಂತ್ ಮ್ಯಾಥಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾಳೆ. ತುಂಬ ಖುಷಿ ಆಯಿತು ನಮಗೆ. ಮತ್ತು ಇಲ್ಲಿ ಅರೇಂಜ್ಮೆಂಟ್ಸು ಅಷ್ಟೇ, ಪ್ರತಿಯೊಂದು ಚಿಕ್ಕ ಏನಾದರೂ ಫಂಕ್ಷನ್ ಅಂದ್ರೂ ಒಂಥರ ಚೆನ್ನಾಗಿ ಗ್ಯಾದರ್ ಮಾಡ್ತಾರೆ ಎಲ್ಲರೂ. ಅದಕ್ಕೋಸ್ಕರ ಪೇರೆಂಟ್ಸ್ ಎಲ್ಲ ಬರ್ತಾರೆ, ನೋಡೋಣ ಯಾವ ಥರ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲದಕ್ಕೂ ತುಂಬ ಎನ್ಕರೇಜ್ಮೆಂಟ್ ಕೊಡ್ತಾರೆ. ನನ್ನ ಮಗಳು ಸೇರಿದ್ದೆ 7th ಇಲ್ಲಿ, ಫಸ್ಟೆಲ್ಲ ಬೇರೆ ಸ್ಕೂಲಲ್ಲಿ ಓದ್ತಾ ಇದ್ಲು. ಇಲ್ಲಿ ಸೇರಿರೋಗಿಂದ ನಮ್ಗೆ ತುಂಬ ಖುಷಿಯಾಗಿದೆ. ಅದು ವೇದಾಂತ್ ಮ್ಯಾಥ್ಸಲ್ಲಿ ಫಸ್ಟ್ ಬಂದ್ಲಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಖುಷಿ ಆಯಿತು. ಅವರು ಏನು ಹೇಳಿದ್ರಂದರೆ, ನಾವು ಮೊಬೈಲ್ ಕೊಟ್ಬಿಟ್ಟು ಚಿಕ್ಕ ಮಗುವಿಂದ ಅವರಿಗೆ ಅದು ಅಡಿಕ್ಟ್ ಆದಂಗೆ ಮಾಡಿಬಿಡ್ತೀವಿ. ನಮ್ಮ ಕೆಲಸ ಆಗಬೇಕಂದ್ರೆ ಅವ್ರಿಗೆ ಕೊಟ್ಬಿಟ್ಟು ನಾವು ಸುಮ್ಮನೆ ಆಗಿಬಿಡ್ತೀವಿ. ಆಗ ಮಾಡೋದಕ್ಕಿಂತ ಈಗಿನ ಮಕ್ಕಳು ತುಂಬ ಮೀಡಿಯಲ್ಲಿ ಅಂದರೆ ಯೂಟ್ಯೂಬ್ ಚಾನಲ್ ಅದು ಇದು ನೋಡಿ ಕೆಟ್ಟದ್ದು ಕಲಿಯೋದಕ್ಕೂ ಬೇಗ ಅಡಿಕ್ಟ್ ಆಗ್ತಾರೆ. ಹಾಗಾಗಿ ನಾವು ಅಬ್ಸರ್ವ್ ಮಾಡಬೇಕು, ಅವ್ರು ಕೊಡೋದಲ್ಲ, ಯಾವ್ದು ನೋಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಅದರಿಂದ ಅವ್ರು ಏನು ಕಲಿತಿದ್ದಾರೆ ಅನ್ನೋದು ನಾವು ಅಬ್ಸರ್ವ್ ಮಾಡಬೇಕು ಪೇರೆಂಟ್ಸ್ ಆಗಿರೋರು ಅಂತ ನಮಗೆ ಒಂದು ಸಂದೇಶ ಕೊಟ್ಟರು.